ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಕನಸು. ಎಲ್ರು ಹೇಗಿದ್ದೀರಾ? ಎಲ್ರು ಸೂಪರ್ ಆಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಸ್ಪೆಷಲ್ ಅಂತ ಅಂದ್ರೆ, ನಾವು ಔಟ್ಸೈಡ್ ಹೋಗಿದ್ದು ಹಾಗೆ ನಮ್ಮ ಮನೆ ದೇವ್ರಿಗೆಲ್ಲ ಹೋಗ್ಬಿಟ್ಟು ಬಂದು. ಸೊ ಬೆಂಗಳೂರಲ್ಲಿ ಮಳೆ ಬಗ್ಗೆ ನಿಮ್ಗೆ ಗೊತ್ತಲ್ಲ, ಯಾವಾಗ ಬರುತ್ತೆ, ಯಾವಾಗ ನಿಲ್ಲುತ್ತೆ, ಯಾವಾಗ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಬೆಂಗಳೂರಲ್ಲಿ ಸ್ವಲ್ಪ ಮಳೆ ಬಂದ್ರು ಸಾಕು, ರೋಡ್ ತುಂಬಾ ನೀರ್ ತುಂಬೋಗಿರುತ್ತೆ. ಸೊ ಅದು ಯೂನಿವರ್ಸಿಟಿ ಒಳಗಡೆ ಹೋದ್ರೆ ಫುಲ್ ಅದು ನಾವು ಬೇರೆ ಸೈಡೇ ಹೋಗ್ತಾ ಇದೀವಿ ಅನ್ನೋ ತರ ಫೀಲ್ ಆಗುತ್ತೆ. ಸೊ ಅಲ್ಲಿ ಹೋಗ್ತಾ ಹೋಗ್ತಾ ಮುಂದೆ ಅಲ್ಲಿ ನಾವು ಮೈಸೂರು ರೋಡ್ ಎಂಟ್ರಿ ಆಗ್ತಿದ್ದಂಗೆ ಫುಲ್ ನೀರೆಲ್ಲ ತುಂಬ್ಕೋಗ್ಬಿಟ್ಟಿತ್ತು. ಆದ್ರಿಂದ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿತ್ತು. ಸೊ ನೋಡಿ, ಆಟೋ ಬರ್ತಾ ಇದ್ದಂಗೆ ಅಲ್ಲೆಲ್ಲ ನೋಡಿ ನೀರೆಲ್ಲ ಫುಲ್ ಅದೇ. ಇಲ್ಲಂತೂ ಯಾವ್ದೋ ನಾವು ಬೇರೆ ಸೈಡ್ ಮಡಿಕೇರಿ ಸೈಡ್ ಎಲ್ಲ ಹೋದ್ರೆ ನೀರ್ ಹರಿಯುತ್ತಲ್ಲ, ಆ ತರ ಫೀಲ್ ಕೊಡ್ತಾ ಇತ್ತು. ಇನ್ನು ನಮ್ ಬೆಂಗಳೂರಲ್ಲಿ ಟ್ರಾಫಿಕ್ ಇಲ್ಲ ಅಂದ್ರೆ ನಮ್ ಬೆಂಗಳೂರೇ ಅಂತಾನೆ ಅನ್ಸೋದಿಲ್ಲ. ಸೊ ನಮ್ಮ ರೋಡ್ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಅಂದ್ರೆ, ಸ್ವಲ್ಪ ಮಳೆ ಬಂದ್ರು ಫುಲ್ಲು ಕೆರೆ ತರ ತುಂಬ್ಕೋಬಿಟ್ಟು ಇರುತ್ತೆ. ಸೊ ಇಂಜಿನಿಯರ್ಸ್ ಎಲ್ಲ ಅದ್ ಯಾವ ರೀತಿ ಪ್ಲಾನ್ ಮಾಡ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ರೋಡ್ ಮಾಡ್ತಾರೆ, ಸ್ವಲ್ಪ ಅದನ್ನ ದೊಡ್ಡದಾಗಿ ಹೋಲ್ ಮಾಡ್ಬಿಟ್ಟು ಅದನ್ನ ಅವಾಗ ಡಸ್ಟ್ ಎಲ್ಲ ಹೋಗಿ ಕುತ್ಕೊಳ್ಳೋದನ್ನ ಕ್ಲೀನ್ ಮಾಡ್ತಾ ಇದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ಸೇ ಇರಲ್ಲ ಅನ್ಸುತ್ತೆ. ಸೊ ನಮ್ಗೆಲ್ಲ ಅಷ್ಟು ತಲೆ ಓಡೋಷ್ಟು ಅವ್ರಿಗೆ ಓಡಲ್ವಾ? ಓಡುತ್ತೆ, ಆದ್ರೂ ನೆಗ್ಲೆಕ್ಟ್ ಜಾಸ್ತಿ. ನೋಡಿ ಎಷ್ಟು ನೀರ್ ತುಂಬ್ಕೊಬಿಟ್ಟಿದೆ. ಪಾಪ ಬೈಕ್ ಅವರೆಲ್ಲ ಹೋಗಕ್ಕೆ ಆಗ್ತಾನೆ ಇಲ್ಲ. ನಾವೆಲ್ಲ ದೊಡ್ಡ ದೊಡ್ಡ ಗಾಡಿ ಎಲ್ಲ ಹೋದ್ರೆ ಪಾಪ ಅವ್ರಿಗೆಲ್ಲ ತುಂಬಾ ಸಿಡಿಯುತ್ತೆ. ಇಲ್ಲಿ ನೋಡಿ, ಇಲ್ಲಂತೂ ಸರೋವರ ತರನೇ ಆಗೋಗಿದೆ. ಸರೋವರನು ಸಮುದ್ರ ತರನೇ ಆಗೋಗಿದೆ. ವೇವ್ಸ್ ಎಲ್ಲ ಫುಲ್ಲು ಯಾವ್ದೋ ನಾವು ಬೇರೆ ಪ್ಲೇಸ್ ಅಲ್ಲೇ ಇದೀವಿ ಅನ್ನೋ ತರ. ಸದ್ಯಕ್ ಬೆಂಗಳೂರಲ್ಲೇ ಇದ್ದೀವಿ. ಏನೋ ದೊಡ್ಡ ಮನುಷ್ಯರು ದೊಡ್ಡದಾಗಿ ಹೇಳ್ತಾ ಇದ್ದಾಳೆ ಅನ್ಕೋಬೇಡಿ, ನನ್ಗ ಅನ್ಸಿದ್ದು ಹೇಳ್ದೆ ಅಷ್ಟೇ, ಏನು ತಪ್ಪು ತಿಳ್ಕೊಬೇಡಿ. ಸೊ ನಾವು ಇದು 2 ದಿನದ ಬ್ಲಾಗ್ ಆಗಿರುತ್ತೆ. ಸೊ ಇದು ಫಸ್ಟ್ನೇ ದಿನದಂದ್ರೆ ನಾವು ಬೇರೆ ಯಾವ್ದೋ ಮನೆಗೆ ಹಬ್ಬ ಅಂತ ಹೋಗಿದ್ದು. ಅಲ್ಲಿಗೆ ಹೋಗೋವಾಗ ಇದು ಫುಲ್ ಮಳೆ ಬಂದಿದ್ದು. ಸೊ ನೆಕ್ಸ್ಟ್ ಡೇಗೆ ಟೆಂಪಲ್ಗೆ ಹೋಗೋಣ ಅನ್ಬಿಟ್ಟು ನಾನು ಈ ರೀತಿ ರೆಡಿ ಆಗಿದ್ದೆ, ಸ್ಯಾರಿ ಹಾಕೊಂಡು. ಸೊ ನನ್ ಪುಟಾಣಿ ಕೂಡ ರೆಡಿ ಆಗಿದ್ಲು. ಸೊ ಅವಳು ಕೂಡ ಯಾವ ರೀತಿ ರೆಡಿ ಆಗಿದ್ಲು, ಅಮ್ಮ ಕೂಡ ರೆಡಿ ಆಗಿದ್ರು. ಸೊ ಇಬ್ರು ನೋಡಿ ರೆಡಿ ಆಗ್ಬಿಟ್ಟು ಅಮ್ಮ ಮೊಮ್ಮಗಳನ್ನ ರೆಡಿ ಮಾಡಿಸ್ಕೊಂಡು ಕೂತಿದ್ದಾರೆ. ಹೇಗ್ ಕಾಣ್ತಿದ್ದಾಳೆ ನನ್ ಪುಟಾಣಿ? ಎಷ್ಟು ಮುದ್ದ ಕಾಣ್ತಿದೆ. ಅವ್ರ ಅಪ್ಪನ ಜೊತೆ ಆಟ ಆಡ್ತಾ ನಾವು ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗ್ತಾ ಇದ್ದಿದ್ರಿಂದ ಅವ್ರು ಪಾಪ ಬರ್ತಾ ಇರ್ಲಿಲ್ಲ, ಯಾಕೆಂದ್ರೆ ಅವ್ರು ವರ್ಕ್ಗೆ ಹೋಗೋದಿತ್ತು. ಸೊ ಅದಕ್ಕೆ ಅವ್ರು ಬಂದಿರ್ಲಿಲ್ಲ. ಸೊ ಅದಕ್ಕೆ ಅವ್ರು ಬರೋದಿಲ್ಲ ಅಂತ ಅಂದ್ರು. ಅದಕ್ಕೆ ನಾವೇ ಹೊರಟಿದ್ದು. ಸೊ ನಾವು ಹೋಗಿದ್ದು ಅಪ್ಪ ಮನೆ ದೇವರು. ಸೊ ಅಲ್ಲಿ ಅಂದ್ರೆ ಹೆಬ್ಬೂರ್ ಹತ್ರ ಲಕ್ಷ್ಮೀ ದೇವರು ಮತ್ತೆ ಹಾಗೆ ಚಿಕ್ಕನ್ ಸ್ವಾಮಿ ದೇವ್ರಿಗೆ ಹೋಗಿದ್ದು. ಚಿಕ್ಕನ್ ಸ್ವಾಮಿ ಅಂದ್ರೆ ಅದೇನೋ ಅದು ಮೊರೆ ಹೋಗ್ತಾರೆ ಅಂತಾರಲ್ಲ, ಆ ತರ ದೇವಸ್ಥಾನ ಅದು. ಮನೆ ದೇವ್ರು ಬಂದು ನಮ್ಗೆ ಆ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಹಾಗೆ ಲಕ್ಷ್ಮೀ ದೇವಿ ಹೆಬ್ಬೂರ್ ಹತ್ರ. ಇದು ಇಲ್ಲಿನ ಒಂದ್ ಪ್ಲೇಸ್ ಅಲ್ಲಿ ಅಂದವೇ ಹೋಗ್ತಾ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಹೊರಟಿದ್ದು. ಅಲ್ಲಿ ನಮ್ ಕನ್ನಡದ ಬಾವುಟ ತುಂಬಾ ಚೆನ್ನಾಗಿ ಹಾರಾಡ್ತಾ ಇತ್ತು. ಸೊ ಅದು ಒಂದು ಕ್ಲಿಪ್ ತಗೊಂಡೆ. ಸೊ ಫೈನಲಿ ಅಂದವೇ ಹೋಗ್ತಾ ಇದೀವಿ. ನಾವು ಬೆಳಗಿನ ಜಾವ ಒಂದ 7 o'clock ಏನೋ ಬಿಟ್ಟಿದ್ದು. ನಮ್ ಪುಟಾಣಿ ಹುಟ್ಟಿದ್ಮೇಲೆ ಇದು ನಾವು ಮನೆ ದೇವ್ರಿಗೆ ಹೋಗ್ತಾ ಇರೋದು ಫಸ್ಟ್ ಟೈಮು. ಯಾವ್ದೇ ದೇವಸ್ಥಾನಕ್ಕೆ ಹೋದ್ರು ನಮ್ ಮನೆ ದೇವ್ರು ಅನ್ನೋದ್ರೆ ಒಂಥರ ಸ್ಪೆಷಲ್ ಅಲ್ವಾ? ಹಾಗೆ ಭಯ ಭಕ್ತಿ ಜಾಸ್ತಿ ಇರುತ್ತೆ. ನನ್ ಪುಟಾಣಿ ನಿದ್ದೆ ಹೋಗ್ಬಿಟ್ಟಿದ್ಲು. ಸೊ ಇನ್ನೇನು ದೇವಸ್ಥಾನ ಬರ್ತಾ ಇದೆ.
ಸೊ ನಾವು ಕೂಡ ರೀಚ್ ಆದೋ. ಇದೆ ನೋಡಿ ನಮ್ಮ ಮನೆ ದೇವರು, ಲಕ್ಷ್ಮೀ ದೇವರು. ಸೊ ಈ ದೇವರ ಹೆಸರನ್ನೇ ಕೂಡ ನನಗೂ ಇಟ್ಟಿದ್ದಾರೆ. ಅಂದ್ರೆ ಫಸ್ಟ್ ದೇವರ ಹೆಸರು ಇರ್ತಾರಲ್ಲ, ಲಕ್ಷ್ಮೀ ದೇವಿ ಅಂತ ನನಗೆ ಈ ದೇವರ ಹೆಸರು ಇಟ್ಟಿರೋದು. ಸೊ ಇನ್ನೇನು ರೀಚ್ ಆದ ನಾವು. ಅಲ್ಲಿ ದೇವಸ್ಥಾನ ಸುತ್ತಮುತ್ತ ಫುಲ್ ಗ್ರೀನರಿ, ಅದು ಹಳ್ಳಿ ಸೈಡ್ ಅಲ್ವಾ ಇರೋದು, ಸೊ ಅದಕ್ಕೆ ತುಂಬಾ ಚೆನ್ನಾಗಿದೆ. ಅಲ್ಲೆಲ್ಲ ಫುಲ್ಲು ತೋಟ ಇದೆ, ಅಡಿಕೆ ಮರ. ಅಂದ್ರೆ ನಿಮ್ಗೆ ಗೊತ್ತೇ ಇರುತ್ತಲ್ಲ, ಕುಣಿಗಲ್ ಸೈಡ್, ಹೆಬ್ಬೂರ್ ಸೈಡ್ ಹೋದ್ರೆ ಅಡಿಕೆ ಮರ ಜಾಸ್ತಿ. ನಾವು ಹೋದಾಗ ಪೂಜಾರಿ ಎಲ್ಲೋ ಅವ್ರಿಗೇನೋ ಹುಷಾರಿಲ್ಲ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋಗಿದ್ರು. ಸೊ ಅದಕ್ಕೆ ಅವರು ಓಪನ್ ಮಾಡಿ ಇಟ್ಬಿಟ್ಟು ಔಟ್ ಸೈಡ್ ಹೋಗಿದ್ರು ಹಾಸ್ಪಿಟಲ್ಗೆ. ಸೊ ಅದಕ್ಕೆ ನಾವು ಅವ್ರು ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ದು. ಸೊ ಇಲ್ಲಿ ಅಲ್ಲಿ ಇದ್ದ ಅಂತ ಹಳ್ಳಿ ಅವರೆಲ್ಲ ಇಲ್ಲೇ ಕುತ್ಕೊಂಡಿದ್ರು, ಅವರೇ ನಮಗೆ ಅದನ್ನ ಹೇಳಿದ್ದು. ಸೊ ಬರ್ತಾರೆ ವೆಯ್ಟ್ ಮಾಡಿ ಅಂತ. ನಾವು ಬರೋಕ್ಕೂ ಮುಂಚೆ ಒಂದ್ಸಲ ಫೋನ್ ಮಾಡಿ ಬರ್ತೀವಿ. ಸೊ ಅವರು ಅವಾಗ ಇರ್ತೀವಿ ಬನ್ನಿ ಅಂತ ಹೇಳಿದ್ರು. ಆಮೇಲೆ ಅಲ್ಲಿ ಹೋಗೋ ಅಷ್ಟರಲ್ಲಿ ಅವ್ರಿಗೆ. ಸೊ ಫೈನಲಿ ಪೂಜಾರಿ ಅವ್ರು ಬಂದರು. ಸೊ ಬಂದು ಪಾಪ ಅವ್ರೇನು ಅವ್ರವ್ರದ್ದು ಕೆಲಸ ಇರುತ್ತಲ್ಲ ಮಾಡ್ಕೋತಾ ಇರ್ತಾರೆ. ಸೊ ಇದು ಲಕ್ಷ್ಮೀ ದೇವಿ ಪಾದ. ಆ ಸೈಡ್ ಈ ಸೈಡ್ ಆನೆ ಇದೆ, ಒಳಗಡೆ ದೇವರಿದೆ. ಅಂದರೆ ಫಸ್ಟ್ ಇದ್ದಿದ್ದು ಬೇರೆ ದೇವರು, ಅದೊಂದು ಫೋಟೋ ಇದೆ, ಅದನ್ನು ತೋರಿಸ್ತೀನಿ. ಸೊ ಅದನ್ನು ತೆಗೆದುಬಿಟ್ಟು ಇವರು ಇವಾಗ ಬೇರೆ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಇದು ನಮ್ಮ ಮುತ್ತಾತನ ಕಾಲ, ಅಂದರೆ ನಮ್ಮ ತಾತ ಅಲ್ಲ, ಅಪ್ಪರ ತಾತನ ಕಾಲದಲ್ಲಿ ಫಸ್ಟು ಅವರು ಅಲ್ಲೇ ಇದ್ದಿದ್ದಂತೆ. ಸೊ ದೇವ್ರದ್ದು ಹಾಗೆ ದೇವ್ರ ಮೇಲೆ ಇದ್ದಿದ್ದ ಹಾರನ ತೆಗೆದು ಕೊಟ್ಟಿದ್ರು. ಸೊ ನಾವು ಅದನ್ನು ಹಾಗೆ ಕಾರ್ಗೆ ಹಾಕ್ತಾಯಿದ್ವಿ. ಲೆಕ್ಕದಲ್ಲಿ ಇದು ನಮ್ಮ ತಾತ ಅಂದರೆ ಮುತ್ತಾತ ಇದ್ದವಂಥ ಕಾಲದಲ್ಲಿ ಈ ಊರಲ್ಲೇ ಅಂತ ಇದ್ದಿದ್ದು. ಆಮೇಲೆ ವಲಸೆ ಹೋಗಿ ಅಲ್ಲಿ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದು. ಸೊ ಈಗ ಇದು ನಮ್ಮ ನೇಟಿವ್ ಕೂಡ ಆಗುತ್ತೆ. ಅಂದರೆ ನಮ್ಮ ನೇಟಿವ್ ಅಂದರೆ ತಾತನ ಕಾಲದ ನೇಟಿವ್. ಸೊ ಈಗ ನಾವಿಲ್ಲಿ ಪೂಜೆಗೆ ಹಾಗೆ ಮಡ್ಲಕ್ಕಿಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಸೊ ಈಗ ಅವರು ಸೀರೆನೇ ಅವರು ದೇವರಿಗೆ ಉಡಿಸ್ತಾರೆ. ಅಲ್ಲಿ ಆಫ್ ಮಾಡಿ ಇದು ಮಾಡ್ತಾ ಇದ್ದೀವಿ. ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೈಟ್ ಟೈಮ್ ವಿತೌಟ್ ಫ್ಲ್ಯಾಶ್. ಅವಾಗಲೇ ಬರಬೇಕು ತಾನೇ, ಒಂದು ಮಾಡ್ಲಿಕ್ಕೆ ಬಿಡಿಸ್ಬೇಕಾದ್ರೆ. ಚಾರು ಚೂರು ಸ್ವಲ್ಪ ಬೆಳಕು ಬಿಡು. ಮೊದಲು ನಾವು ಮಡ್ಲಕ್ಕಿಗೆ ಐಟಮ್ಸ್ ಡಬಲ್ ಕಲರ್ ಇತ್ತಲ್ವಾ, ಆಮೇಲೆ ಪಿಂಕ್ ಅಂಡ್ ಅವ್ರಿಗೆಲ್ಲ ರೆಡಿ ಮಾಡಿ ಪೂಜೆ ಸಾಮಾನು ಕೊಟ್ಟು ಆಮೇಲೆ ಪೂಜೆ ಮುಗಿಸಿದ್ರು. ಏನು ಹೋಗಿದ್ದ ನೀನು ಹೋಗಿದ್ದ ಸೀರೆ ತರ ನಮ್ಮ ಇದನ್ನ ಹಿಡ್ಕೊಂಡೆಯಿಂದ ಸೀರೆ ಕೊಡ್ರಿ, ಇವ್ರು ಕೊಡಿ. ಇದಮ್ಮ ಇದೆ ನಾವು ಬಿಡುವ ತೊಂದರೆ ನೀನು ಫೋನ್ ಎತ್ತಿದ್ಕೆ ಹಾಂ ಇಲ್ಲ ನಾನು ಬಾತ್ರೂಮ್ ಹಾಕ್ಬಿಟ್ಟು ಪೂಜೆ ಮಾಡ್ಕೊಳ್ಳೋ ಅಂತ ಇದು ಮಾಡಿದ್ವಿ. ನಾನು ಹಾಗೆ ಹೇಳಿದ್ನಲ್ಲ, ದೇವ್ರದ್ದು ಮೊದಲು ಇಲ್ಲಿ ಬೇರೆ ಥರ ಇತ್ತು ಅಂತ. ಈ ಫೋಟೋದಲ್ಲಿದೆ ನೋಡಿ, ಸೇಮ್ ಇದೇ ಥರ ಇತ್ತು. ಆ ದೇವ್ರದ್ದು ಮೊದಲು ಇದ್ದಿದ್ದು ಫೋಟೋ ಇದು. ಸೊ ಇವಾಗ ಈ ರೀತಿ ಇದೆ. ಸೊ ಫೈನಲಿ ಪೂಜೆ ಮುಗೀತು ಇಲ್ಲಿ. ಇದಾ ಹಂಗೆ ಇದ್ದಿದ್ದು. ಅದನ್ನ ಯಾಕೆ ತೆಗ್ದಿದ್ದು? ಅದಕ್ಕೆ
ಅದು ಹೈಟ್ ಬೆಳೀತಿತ್ತು ಅಂತ ಅಂತಾರಲ್ಲ, ಅದು ನಿಜನಾ? ಅದು ಹೈಟ್ ಬೆಳೀತಿತ್ತು ಅಂತಾರಲ್ಲ, ನಿಜನಾ ಅದು? ಹಾ. ಒಟ್ಟಿನಲ್ಲಿ ಅವಾಗ್ಲಿಗೂ ಈಗ್ಲಿಗೂ ಈಗ ಜನ ಕರೀತಾಳೆ ಇವಳು. ಹ್ಮ್. ಕಲ್ಲಿಂದು ಅಕ್ಷರ ಜನ ಕರ್ಸ್ಕೊಂತಾರೆ, ಮೊದ್ಲು ಜನ ಕರ್ಸ್ಕೊಂತಾರೆ, ಈಗ ಜನ ಕರ್ಸ್ಕೊಂತಾರೆ. ತಾಳೆ ಹಿಂಗೆ ತಾಳೆ. ಅಮ್ಮ ಹೋಯ್ತು. ಬರೋ ನೀನು ಇಲ್ಲೊಂದು ಹಾಕು, ಇಲ್ಲೊಂದು ಹಾಕು. ಮಂಗಳಾರತಿ ಬಂದಾನೆ, ಮಂಗಳಾರತಿ ಬಂದಾನೆ. ವಿಡಿಯೋ ಪೂಜೆ ಎಲ್ಲ ಮುಗಿದ್ಮೇಲೆ ಲಾಸ್ಟಿಗೆ ಕುಂಕುಮ ತೊಗೊಂಡು ಅವರು ಅಲ್ಲಿ ದೇವ್ರಿಗೆ ಇಟ್ಟಿದಂಥ ಬಳೆ ಕೊಡ್ತಾರೆ, ಅದನ್ನು ನಾವು ಕೂಡ ಹಾಕ್ಕೊಂಡು ಸೊ ಅಲ್ಲಿಂದ ನಾವು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಲ್ಲಿಂದ ಹೊರಟು. ಸೊ ಅಲ್ಲಿಂದ ಬಂದೀಗ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇದು ಅಲ್ಲಿದ್ದು ವಿಡಿಯೋ. ಸೊ ಇಲ್ಲಿ ಏನಾಗಿತ್ತು ಅಂದರೆ ಅವರು ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಅಂದ್ಬಿಟ್ಟು ಸಡನ್ನಾಗಿ ಇಲ್ಲಿ ಬಂದ್ಬಿಟ್ಟಿದ್ದಾರೆ. ಸೊ ಅಲ್ಲಿ ಮೋರಿ ಇತ್ತು, ಅಲ್ಲಿ ಅದು ಕಾರ್ ಹೋಗಿ ಸಿಗಾಕೋಗ್ಬಿಟ್ಟಿದೆ, ಅದು ಮೋರಿ ಒಳಗಡೆ ಚಕ್ರ. ಸೊ ಅದಕ್ಕೆ ಎಲ್ಲ ಪಾಪ ಹೆಲ್ಪ್ ಮಾಡ್ತಾಯಿದ್ದಾರೆ. ನಮ್ಮ ಕನ್ನಡದವರೇ ಹಾಗೆ ಅಲ್ವಾ, ಏನಾರ ಪ್ರಾಬ್ಲಮ್ ಆಯಿತು ಅಂದರೆ ಸಾಕು ಮೊದಲು ಅಲ್ಲಿ ಹೋಗಿ ಕ್ಲಿಯರ್ ಮಾಡ್ತಾರೆ. ಆದರೂ ನಮ್ಮ ಕರ್ನಾಟಕದ ಜನರು ಅಂದರೆ ಸ್ವಲ್ಪ ಜಾಸ್ತಿನೇ ಅಲ್ಲ ಹೆಲ್ಪ್ ಮಾಡೋದ್ರಲ್ಲಿ. ಎಲ್ಲಿ ಪ್ರಾಬ್ಲಮ್ ಇರುತ್ತೋ ಅಲ್ಲೆಲ್ಲ ಇರ್ತಾರೆ. ಸೊ ಫೈನಲಿ ಅದನ್ನು ಆಚೆ ತೆಗೆದ್ರು. ಪಾಪ ಅದಕ್ಕಾಗೆ ಡ್ಯಾಮೇಜ್ ಆಗಿತ್ತು ಆ ಕಾರ್ಗೆ. ಸೊ ಇದು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಒಳ್ಳೆ ಜಿಂಕೆ ಮರಿ ಥರ ಆಟ ಆಡ್ತಾ ಇದೆ ಇದು. ನಮ್ಮನೆಯವರೆಲ್ಲ ಎಲ್ಲ ಹೋಗಿ ಚಾರುಗೆ ಮುಡಿ ಕೂರಿಸ್ಕೊಬಂದರು. ಸೊ ಇಲ್ಲಿ ಪೂಜೆಗೆ ನಾನು ಪುಟಾಣಿ ಅಳ್ತಾ ಇದ್ಲು ಅಂದ್ಬಿಟ್ಟು ನಾನು ಫಸ್ಟು ಹೋಗಿ ಬೇಗ ಕ್ಯೂರಲ್ಲಿ ನಿಂತ್ಕೊಳ್ಳಿಲ್ಲ, ನಾನು ಹಾಗೆ ಬಂದ್ಬಿಟ್ಟೆ. ಸೊ ಇಲ್ಲಿ ಬಂದು ಕೂತಿದ್ದೆ. ಅದಾದಮೇಲೆ ಲಾಸ್ಟಿಗೆ ನಾವು ಅನ್ನ ಪ್ರಸಾದ ಕೊಟ್ಟು ತೊಗೊಂಡು ತಿಂದ್ಕೊಂಡು ಸೊ ಫೈನಲಿ ನಾವು ಮತ್ತೆ ಅಲ್ಲಿಂದ ರಿಟರ್ನ್ ಬಂದು. ಸೊ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.